ಅಲ್ಲಿಂದ ತೆಗೆದುಕೊಂಡು ಮತ್ತೆ ಆಂಬ್ಯುಲೆನ್ಸ್ಗೆ ಇಡ್ತಾರೆ. ಕೊನೆಯದಾಗಿ ಅವರ ಕುಟುಂಬ ವರ್ಗದವರಿಗೆ ಅವರ ಮುಖವನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲಿಂದ ನೇರವಾಗಿ ಅವರ ಪಾರ್ಥಿವ ಶರೀರ ಹೊರಡುತ್ತೆ ಅವರ ಹುಟ್ಟೂರಿನ ಕಡೆಗೆ. ರವೀಂದ್ರ ಕಲಾಕ್ಷೇತ್ರ, ಮೇಕ್ರಿ ಸರ್ಕಲ್, ಯಶವಂತಪುರ, ಗೊರಗುಂಟೆಪಾಳ್ಯ, ತುಮಕೂರಿಂದ ಶಿರಾ ಹೈವೇ, ಅಲ್ಲಿಂದ ಎಡಭಾಗಕ್ಕೆ ತಿರುಗಿದ್ರೆ ಹುಳಿಯಾರು, ಅಲ್ಲಿಂದ ಪಂಚನಹಳ್ಳಿ ಅವರ ಊರಿಗೆ ತೆರಳುತ್ತೆ. ಕಡೂರು ತಾಲೂಕಿನಂಥ ಪಂಚನಹಳ್ಳಿ. ಅಲ್ಲೇ ಇವತ್ತು ಮಧ್ಯಾಹ್ನದ ನಂತರ, ಅಂದರೆ ಈಗಿನ ಅವರ ಲೆಕ್ಕಾಚಾರದ ಪ್ರಕಾರ 2 ಗಂಟೆ 2:15 ಸುಮಾರಿಗೆ ಅವರ ಊರು ರೀಚ್ ಆಗಿ ಅಲ್ಲಿ ಅಂತ್ಯ ವಿಧಿವಿಧಾನಗಳನ್ನು ನೆರವೇರಿಸುವ ಎಲ್ಲ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಕೋವಿಡ್ ನಿಯಮ ಪಾಲನೆ ಮಾಡೋಣ ಅಂತ ಕೂಡ ಈಗಾಗಲೇ ಮೆಸೇಜ್ ಕೊಟ್ಟಿದ್ದಾರೆ. ದಯವಿಟ್ಟು ಯಾರು ನುಗ್ಗಲು ಮಾಡೋದು ಬೇಡ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿಂದ ಪಾರ್ಥಿವ ಶರೀರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೊರಡ್ತಾ ಇದೆ. ದಯವಿಟ್ಟು ದೂರ ಹೋಗಿ ಮಾಡಿ ಸರ್, ಪ್ಲೀಸ್ ಸರ್, ಎಲ್ಲರೂ ಮಾಡಿ ಸರ್, ಪ್ಲೀಸ್ ಸರ್, ರಿಕ್ವೆಸ್ಟ್ ಎಲ್ಲರಲ್ಲೂ ಸ್ಟೇಜ್ ಮೇಲೆ ಫ್ಯಾಮಿಲಿ ಅವ್ರು ಬಿಟ್ಟು ದಯವಿಟ್ಟು ಕೆಳಗಡೆ ಬನ್ನಿ. ಫ್ಯಾಮಿಲಿ ಬಿಟ್ಟು ಎಲ್ಲರೂ ಕೆಳಗಡೆ ಬನ್ನಿ. ತುಂಬ ಜನ ಸೇರ್ಬೇಡಿ, ಇಲ್ಲಿ ಬನ್ನಿ ಕೆಳಗಡೆ. ತುಂಬ ಜನ ಕೊನೆಯದಾಗಿ ಅವರ ಕುಟುಂಬದವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಾರ್ವಜನಿಕ ಅಂತಿಮ ದರ್ಶನ ಮುಗೀತು. ಕುಟುಂಬದವರೆಲ್ಲ ಅವರ ಹಣೆಗೆ ಕುಂಕುಮ ಇಟ್ಟು ವಿಭೂತಿ ಹಾಕಿ ಒಂದು ಕ್ಷಣ ಕೊನೆಯ ದರ್ಶನವನ್ನು ಮಾಡಿ ಅವರ ಅಂತ್ಯ ಸಂಸ್ಕಾರ ನಡೆಯುವಂಥ ಸ್ಥಳಕ್ಕೆ ತೆಗೆದುಕೊಂಡು ಹೋಗುವ ಪ್ರಕ್ರಿಯೆ ಶುರುವಾಗಿದೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಆವರಣ. ಅವರ
ತಮ್ಮ, ಅವರ ಹೆಂಡತಿ, ಅಂದರೆ ತಮ್ಮನ ಹೆಂಡತಿ ಮತ್ತು ಅವರ ರಿಲೇಟಿವ್ಸು ಅವರೆಲ್ಲರೂ ಕೂಡ ಅಲ್ಲಿದ್ದಾರೆ. ಊರಿಂದನೂ ಬಂದಿದ್ದಾರೆ. ಅವರೆಲ್ಲರೂ ಈಗ ಕೊನೆಯದಾಗಿ ದರ್ಶನ ಪಡೀತಿದ್ದಾರೆ. ಇನ್ನೊಂದು 5-10 ನಿಮಿಷದಲ್ಲಿ ಈಗಾಗಲೇ ಆ್ಯಂಬುಲೆನ್ಸ್ ಕೂಡ ರೆಡಿಯಾಗಿದೆ. ಯಾಕೆಂದರೆ ಇಲ್ಲಿಂದ ಒಂದು 4-4.5 ತಾಸುಗಳ ಪ್ರಯಾಣ ಇದೆ. ಸೊ ಹಾಗಾಗಿ 10 ಗಂಟೆ 10:30 ಆಗ್ತಾ ಬಂತು. ನೆಕ್ಸ್ಟು ಇವಾಗ ಹೊರಟ್ರೆ 11:30, 12:30, 1:30, 2:30, ಒಂದು 2:30 ಹತ್ತತ್ರ ಆದರೂ ಪಂಚನಹಳ್ಳಿ ತಲುಪ್ಬೋದು. ತದನಂತರ ಅಲ್ಲಿ ಎಲ್ಲ ವಿಧಿವಿಧಾನವನ್ನು ಸಂಚಾರಿ ವಿಜಯ್ ಅವರ ಸ್ನೇಹಿತ ರಘು ಅವರ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಸೋದಕ್ಕೆ ಅಲ್ಲೂ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ರಾಷ್ಟ್ರ ಪ್ರಶಸ್ತಿಯ ವಿಜೇತ ಸರ್ಕಾರ ಕೂಡ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿದೆ. ಆಗಲೇ ನೀನಾಸಂ ಸತೀಶ್ ಮಾತಾಡ್ತಿದ್ರು, ನುಗ್ಗಲು ಮಾಡಬೇಡಿ, ಬನ್ನಿ ನಮಸ್ಕಾರ ಮಾಡ್ಕೊಂಡು ಹೋಗಿ, ಅಲ್ಲೂ ಅಷ್ಟೇ ಕೋವಿಡ್ ನಿಯಮವನ್ನು ಪಾಲಿಸಬೇಕು ಈ ಸಂದರ್ಭದಲ್ಲಿ ಅಂತ ಒಂದಷ್ಟು ಲೀನಿಯನ್ಸ್ ಕೊಟ್ಟು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಯಾಕೆಂದರೆ ಒಬ್ಬ ರಾಷ್ಟ್ರ ಪ್ರಶಸ್ತಿಯ ವಿಜೇತ ಕಲಾವಿದ ಒಂದು ಅಕಾಲಿಕ ಮರಣ, ಅಪಘಾತದಿಂದ ನಾವು ಕಳ್ಕೊಂಬಿಟ್ಟಿದ್ದೀವಿ ವಿಜಯ್ನ. ಇನ್ನೇನಿದ್ರು ನೆನಪು ಮಾತ್ರ. ಇದೀಗ ಕಲಾಕ್ಷೇತ್ರದ ಆವರಣದಿಂದ ಸಂಚಾರಿ ವಿಜಯ್ ಅವರ ಪಾರ್ಥಿವ ಶರೀರವನ್ನು ಈಗ ಅಲ್ಲಿಂದ ತೆಗೆದು ಆಂಬ್ಯುಲೆನ್ಸ್ ಒಳಗಡೆ ಇಡ್ತಾರೆ. ತದನಂತರ ಅಲ್ಲಿಂದ ಆಂಬ್ಯುಲೆನ್ಸ್ ಹೊರಡುತ್ತೆ. ಇನ್ನೇನಿದ್ರು ಅವರ ಊರು ಪಂಚನಹಳ್ಳಿ, ತೋಟ, ಅಲ್ಲಿ ಅಂತ್ಯಕ್ರಿಯೆ.